ಆಂಜನೇಯ, ಪ್ಲೀಸ್ ಆಂಜನೇಯ ಅವರೇ ಸ್ವಲ್ಪ ಶಿಸ್ತು ಕಾಪಾಡಬೇಕು. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. श्रीमती सोनिया गांधी की, मल्लिकार्जुन खड़गे की, राहुल गांधी की. ಬಂಧುಗಳೇ, ಸುಮ್ಮನೆ ಇರೋ ಬಂಧುಗಳೇ, ತಾವೆಲ್ಲ ಕೂಡ ವೇದಿಕೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಎಐಸಿಸಿ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನಮ್ಮ ಪಕ್ಷದ ಉಸ್ತುವಾರಿಯನ್ನು ವಹಿಸ್ತಕ್ಕಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ಸುರ್ಜೇವಾಲಾ ಸಾಹೇಬ್ರೆ, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಹಿರಿಯರಂತ ಮಾಜಿ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಯ್ಲಿ ಸಾಹೇಬ್ರೆ, ನೂತನವಾಗಿ ಈ ನನ್ನ ಹತ್ತಿರ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಬ್ಬ ಸೇವಾದಳ ಕಾರ್ಯಕರ್ತರಿಂದ ಹಿಡಿದು ವಿದ್ಯಾರ್ಥಿ ಘಟಕ, ಯುವ ಘಟಕ, ಮಹಿಳಾ, ಅಲ್ಪಸಂಖ್ಯಾತರು, ಶಾಸಕರು ಇದ್ರು, ಮಹಿಳೆಯರು ಇದ್ರು, ಲೈನಲ್ಲಿ ಇದ್ರು, ಬಾವುಟ ಕೊಡ್ಬೇಕಾರೆ ಎಲ್ಲ ಸೇರಿ ಬಂದಿದೆ ನಿಮಗೆ. ಎಲ್ಲ ವರ್ಗದ ನಮ್ಮ ಪಕ್ಷದ ಆಧಾರ ಸ್ತಂಭಗಳು ಸೇರಿ ಶಾಸಕರ ಜೊತೆಯಲ್ಲಿ, ಮಂತ್ರಿಗಳ ಜೊತೆಯಲ್ಲಿ ಏನು ನಮ್ಮ ಕಾಂಗ್ರೆಸ್ ಧ್ವಜವನ್ನ ಸಿದ್ದರಾಮಯ್ಯನವರಿಗೆ ತಲುಪಿಸಿ ಅವರಿಂದ ನನಗೆ ಬಂದು ನಾನು ನಿಮ್ಮೆಲ್ಲರೂ ಕೂಡ ಏನು ಸೋನಿಯಾ ಗಾಂಧಿಯವರು ನನಗೆ ಮಾರ್ಚ್ 10ನೇ ತಾರೀಕು 2020ರಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೇಮಕ ಮಾಡಿ ಆವತ್ತು ದಿನ ಇಂಥ ದೊಡ್ಡ ಸಭೆಯನ್ನ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಕಾರಣ ಬಿಜೆಪಿಯವರು ನನಗೆ ಅವಕಾಶವನ್ನು ಕೊಡಲಿಲ್ಲ. ಆದರೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿ ಝೂಮ್ನಲ್ಲಿ 11,000ಕ್ಕೂ ಹೆಚ್ಚು ಕಡೆ ಆ ಝೂಮ್ ಮುಖಾಂತರ ಪ್ರತಿಜ್ಞಾನ ಸ್ವೀಕಾರ ಮಾಡಿ ಸಂವಿಧಾನವನ್ನು ಪಠಿಸಿ ಆವತ್ತು ನಾನು ದಿನೇಶ್ ಗುಂಡೂರಾವ್ ಅವರ ಹತ್ರ ಅಧಿಕಾರವನ್ನು ತೆಗೆದುಕೊಂಡೆ. ಆ ಸಾಕ್ಷಿ ಆದಮೇಲೆ ಇವತ್ತು ಮತ್ತೆ ನಾನು ಇಡೀ ರಾಜ್ಯವನ್ನು ನಿಮ್ಮೆಲ್ಲರ ವಿಶ್ವಾಸದಿಂದ, ನಿಮ್ಮೆಲ್ಲರ ಸಹಕಾರದಿಂದ ನಾನು ನಿರೀಕ್ಷೆ ಮಟ್ಟದಲ್ಲಿ ಸೇವೆ ಎಷ್ಟು ಮಟ್ಟಕ್ಕೆ ಮಾಡಿದ್ದೀನೋ ಅಂತೇಳಿ ನಿಮಗೆಲ್ಲ ಅರಿವಿದೆ. ಕೆಲವು ತಪ್ಪುಗಳಾಗಿರ್ಬೋದು, ಒಳ್ಳೆ ಕೆಲಸಗಳಾಗಿರ್ಬೋದು, ಆದರೆ ನಾನು ಶಕ್ತಿ ಮೀರಿ ನನ್ನ ಕಾರ್ಯಕರ್ತರಿಗೆ ಸೇವೆಯನ್ನು ಮಾಡಿದ್ದೇನೆ ಅಂತೇಳಿ ನನ್ನ ಆತ್ಮಕ್ಕೆ ವಿಶ್ವಾಸ ಇದೆ. ನಾನು ಸ್ವಲ್ಪ ಮನುಷ್ಯ, ನನ್ನ ಕೈಲಿ ಅನೇಕ ತಪ್ಪುಗಳು ಕೂಡ ಆಗಿರ್ಬೋದು. ನಮ್ಮ ಕಾರ್ಯಕರ್ತರ ಸೇವೆಯನ್ನು ಗುರುಸಿ ನನ್ನ ಕೈಲಾದಂಥ ರೀತಿಯಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡಿ ಇವತ್ತು ರೈತರ, ಕಾರ್ಮಿಕರ, ಯುವ ಪೀಳಿಗೆಗೆ ಮತ್ತು ವಿವಿಧ ರೀತಿಯಲ್ಲಿ ನಿಮ್ಮ ಕಾರ್ಯಕರ್ತರ ಒಬ್ಬ ಮನೆಯ ಮಗನಾಗಿ ನಾನು ಒಬ್ಬ ಕಾರ್ಯಕರ್ತನ ಅಂತೇಳಿ ಇವತ್ತು ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಿ ಇವತ್ತು BK ಹರಿಪ್ರಸಾದ್ ಒಬ್ಬ ಹಿರಿಯ ಕಾರ್ಯಕರ್ತನಿಗೆ ನನ್ನ ಅಧಿಕಾರವನ್ನು ಹಸ್ತಾಂತರವನ್ನು ನಾನು ಮಾಡಿದ್ದೇನೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ಇವತ್ತು ನಾವೆಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಕೋವಿಡ್ ಸಂದರ್ಭದಲ್ಲಿ ಇವತ್ತು ನಾನು ಮತ್ತು ಸಿದ್ದರಾಮಯ್ಯನವ್ರನ್ನ ಅವತ್ತು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ಆಯ್ಕೆಯನ್ನು ಶ್ರೀಮತಿ ಸೋನಿಯಾ ಗಾಂಧಿಯವರು ಮಾಡಿದ್ರು. ನಾವಿಬ್ಬರು ಸೇರಿ ಜೊತೆ ಸೇರಿ ನಿಮ್ಮೆಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ
ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿ ಮತ್ತು ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿ ಅವತ್ತು ಕೂಡ ಆ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ಶ್ರೀ ವೇಣುಗೋಪಾಲ್ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಅವತ್ತು ಕೂಡ ಸಾಕ್ಷಿಯಾಗಿದ್ದರು. ಫೋನಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಕೂಡ ನನಗೆ ಸಂದೇಶವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಶುಭ ಗಳಿಗೆಯಲ್ಲಿ ಆ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿ ಆವತ್ತು ಅಧಿಕಾರವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪಡೆದೆ. ಕೋವಿಡ್ ಸಂದರ್ಭ, ನಾವ್ಯಾರೂ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕಾಗಲಿಲ್ಲ. ನನ್ನ ವರ್ಕಿಂಗ್ ಪ್ರೆಸಿಡೆಂಟ್ಸು, ಅವತ್ತಂದಿದ್ದಂಥ ಎಲ್ಲ ನಾಯಕರುಗಳು ಎಲ್ಲರೂ ಕೂಡ ಕೈ ಜೋಡಿಸಿ ಆ ಕೊರೋನಾದಲ್ಲಿ ಸುಮಾರು ಎಲ್ಲ ಶಾಸಕರನ್ನ, ಅವತ್ತಿದ್ದಂಥ ಶಾಸಕರುಗಳನ್ನು, ಮಾಜಿ ಶಾಸಕರನ್ನು, ನಮ್ಮ ಎಲ್ಲ ಘಟಕದ ಮುಖ್ಯಾಧ್ಯಕ್ಷರನ್ನೆಲ್ಲ ತೆಗೆದುಕೊಂಡು ಇವತ್ತು ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತು. ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಫುಡ್ ಕಿಟ್ ಕೊಟ್ಟು ಬೆಲೆ ಕುಸಿಗೆ ಆಯ್ತಿತ್ತು. ದ್ರಾಕ್ಷಿ ಬೆಲೆ ಬೇರೆ 5 ರೂಪಾಯಿ ಆಗ್ತಿತ್ತು. ಅವತ್ತೆಲ್ಲ ಕೂಡ ಇಡೀ ನಮ್ಮ ರೈತ ಕುಟುಂಬಗಳಿಗೆ ಭೇಟಿ ಕೊಟ್ಟು ಆತ್ಮಧೈರ್ಯವನ್ನು ತುಂಬಿ ಅವತ್ತು ಕೂಡ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಬೇಕು, ಇವತ್ತು ಆ ಒಂದು ರೈತರಿಗೆ ಸಂಕಟಕ್ಕೆ ಪಾಲಾಗಬೇಕು ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣವನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಖರ್ಚು ಮಾಡಿ ಇವತ್ತು ಎಲ್ಲರೂ ಕೂಡ ಉಚಿತವಾಗಿ ಫುಡ್ ಕಿಟ್ ಅಲ್ಲದೆ ನಮ್ಮ ತರಕಾರಿಗಳನ್ನು ಕೂಡ ಒದಗಿಸ್ಕೊಟ್ಟದ್ದು ತಾವೆಲ್ಲ ಸಾಕ್ಷಿಯಾಗಿ ನಾವು ನೋಡಿದ್ರಿ. ಅನೇಕರು ಇವತ್ತು ಖರ್ಗೆ ಸಾಹೇಬರು ಮನೆಗೆ ಯಾದಗಿರವರು ಹುಡುಕೊಂಡು ಹೋಗ್ತಾ ಇದ್ರು. ನಾನು ಮನೇಲಿದ್ದೆ. ಯಾರು ಬಸ್ಗೆ ಹೋಗ್ಬೇಕಾಯ್ತು. BJP ಸರ್ಕಾರ 700 ರೂಪಾಯಿ ಯಾದಗಿರಿಗೆ ಇದ್ದಂಥ ಬಸ್ ಚಾರ್ಜನ್ನು 3200 ರೂಪಾಯಿ ಕೊಡಬೇಕು, 3 ಕೊಡಬೇಕು ಅಂತೇಳಿ ಹೋಗಿ ಹೇಳ್ತಿದ್ರು. ಅವ್ರು ಬಂದು ನನ್ನನ್ನು ಭೇಟಿ ಮಾಡಿದ್ರು. ಅವತ್ತೊಬ್ಬ ನನ್ನ ಮಿತ್ರ ತಿಮ್ಮಯ್ಯ ನನ್ನ ಜೊತೆಲಿ ಕೂತಿದ್ದ. ನಾವೆಲ್ಲ ಸೇರಿ ಮಾತಾಡಿಕೊಂಡು ತಕ್ಷಣ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿದೆ. ಇನ್ನು ನನ್ನ ಅಧಿಕಾರದ ಹಸ್ತಾಂತರ ನನಗೆ ಅಫಿಷಿಯಲ್ ಆಗಿ ಆಗಿರಲಿಲ್ಲ. ದಿನೇಶ್ ಗುಂಡೂರಾಯರನ್ನ ಅವತ್ತು ಕರೆಸಿ ಅವ್ರಿಗೆ ಒಪ್ಪಿಗೆಯನ್ನು ಪಡ್ಕೊಂಡು ಅವ್ರ ಹತ್ರ ಚೆಕ್ಕಿಗೆ ಸಿಗ್ನೇಚರ್ ಮಾಡಿ 1 ಕೋಟಿ ರೂಪಾಯಿ ಹಣವನ್ನು KSRTCಗೆ ಕೊಟ್ಟು ಎಲ್ಲ ನಮ್ಮ ಕಾರ್ಮಿಕರು, ನಮ್ಮ ರೈತರು ವಾಪಸ್ ಅವ್ರ ಊರಿಗೆ ಹೋಗಬೇಕು ಅಂತೇಳಿ ತೆಗೆದುಕೊಂಡಂಥ ಒಂದು ತೀರ್ಮಾನ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದೋ. ಇಡೀ ದೇಶ ನಮ್ಮ ತೀರ್ಮಾನವನ್ನು ಒಪ್ತು. ಇವತ್ತು ತಾವೆಲ್ಲ ನೆನಪಿರ್ಬೋದು, ಆಕ್ಸಿಜನ್ನಲ್ಲಿ 36 ಜನ ಪಿಲಿ ಅಂತ ಹೇಳಿ ನಮ್ಮ ಜನ ಸತ್ರು. ನಾನು ಸಿದ್ದರಾಮಯ್ಯನವರು ಇಬ್ಬರು ಓದೋ, ಟ್ರಯಲ್ ಮಾಡ್ದೋ, ಪರಿಸ್ಥಿತಿಯನ್ನು ನೋಡ್ದೋ, ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ದೋ. ಇವತ್ತು ಆದಂಥ ಅನ್ಯಾಯಕ್ಕೆ ಮಾತು ಕೊಟ್ಟು ಅಲ್ಲಿ ಇವತ್ತು ಏನು ಅವತ್ತು ಜನ ಸತ್ತಿದ್ರು ಅವರೆಲ್ಲರೂ ಕೂಡ ಮುಂದಿನ ದಿನ ನಾವು ನ್ಯಾಯವನ್ನು ಒದಗಿಸ್ಕೊಡ್ತೇವೆ ಅಂತೇಳಿ ಮಾತು ಕೊಟ್ಟು ಇವತ್ತು ಶರಣ್ ಪ್ರಕಾಶ್ ಮಂತ್ರಿಗಳು ಇಲ್ಲೇ ಇದ್ದಾರೆ, ವೆಂಕಟೇಶ್ ಅವರು ಇಲ್ಲೇ ಇದ್ದಾರೆ. ಅವರ ಮುಖಂಡತ್ವದಲ್ಲಿ ಯಾರು ಅವತ್ತು ಸತ್ತಿದ್ದಾರೆ, ಏನು ಮಾತು ಕೊಟ್ಟಿದ್ದೋ ಆ 33 ಜನಕ್ಕೂ ಕೂಡ ಸರ್ಕಾರದ ಉಚಿತವಾದಂಥ ನೌಕರಿಯನ್ನು ಕೊಟ್ಟು ಇವತ್ತು ನಮ್ಮೆಲ್ಲರೂ ಕೂಡ ಒಂದು ಶಕ್ತಿ ಕೊಟ್ಟ ಮಾತನ್ನು ಇವತ್ತು ಉಳಿಸ್ಕೊಂಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಹಿಂಗೆ ಇಡೀ ರಾಜ್ಯದ ಜನತೆ ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನೋಡಿದ್ರು. ಕೃಷಿ ಕಾಯ್ದೆ ಬಂತು. ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಯನ್ನು ನಮ್ಮೆಲ್ಲರ ಹೋರಾಟದಲ್ಲಿ ಬೆಂಗಳೂರಿನಲ್ಲೂ ಕೂಡ ಹೋರಾಟವನ್ನು ಮಾಡಿ ವಾಪಸ್ ತೆಗೆದುಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ, ಅನಿವಾರ್ಯತೆಯನ್ನು ಬಂತು. ಇಂದಿನ ಬೆಲೆ ಏರಿಕೆ, ಎತ್ತಿನಗಾಡಿನಲ್ಲಿ ಮೆರವಣಿಗೆ, ಸೈಕಲ್ ಜಾಥಾ, ಟಾಂಗಾ ಜಾಥಾ ಇವೆಲ್ಲ ಕೂಡ ಮಾಡಿ ಇವತ್ತು ಅನೇಕ ಹೋರಾಟಗಳನ್ನು ಮಾಡಿ ಆವತ್ತಿನ ಕಾಲದಲ್ಲಿ 2 ಮಂತ್ರಿಗಳು ಕೂಡ ರಾಜೀನಾಮೆಯನ್ನು ಕೊಡಿಸ್ಬೇಕಂತ ಅನಿವಾರ್ಯತೆ ಕೂಡ ಬಂತು. ರಾಷ್ಟ್ರಧ್ವಜ ಅಪಮಾನ ಮಾಡಿದಂಥ ಈಶ್ವರಪ್ಪನವ್ರಿಗೂ ಕೂಡ ನಾವು ರಾಜೀನಾಮೆ ಕೊಡಿಸ್ಬೇಕಂತ ಒಂದು ಪರಿಸ್ಥಿತಿ ತಾವೆಲ್ಲ ನೋಡಿದ್ರಿ. PSIನಲ್ಲಿ ಆಕ್ರಮಣ, ಸೋನಿಯಾ ಗಾಂಧಿ ಅವರ ವಿರುದ್ಧ ಕೊಟ್ಟಂಥ ಕಿರುಕುಳ, ಇವತ್ತು ರಾಹುಲ್ ಗಾಂಧಿ ಅವರಿಗೆ ಮಾಡಿದಂಥ ಅನೇಕ ಖಂಡನೆಯ ಪ್ರತಿಭಟನೆ, ಇವತ್ತು ನಮ್ಮ ಸಂಸತ್ ಸದಸ್ಯರನ್ನೆಲ್ಲ ವಿರೋಧ ಪಕ್ಷದವರು ನಮ್ಮನ್ನ ವಜಾ ಮಾಡಿ ಅವ್ರಿಗೆ ಮಾಡಿದಂಥ ಅವಮಾನ, ಇದೆಲ್ಲದೂ ಕೂಡ ಗಮನದಲ್ಲಿಟ್ಕೊಂಡು ನಾವು ಹೋರಾಟವನ್ನು ಮಾಡಿದೆವು. ಬಂಧುಗಳೇ, ಈ ದೇಶದಲ್ಲಿ ನೀವು ಕೂಡ ಇತಿಹಾಸವನ್ನು ಸೃಷ್ಟಿಸಿದ್ದೀರಿ. 75 ಲಕ್ಷ
ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನಾಗಿ ಜವಾಹರ್ಲಾಲ್ ನೆಹರು ಅವರ 75 ವರ್ಷದ ಏನು ಒಂದು ಆಚರಣೆ ಇತ್ತು, ನಮ್ಮ ಕಾಂಗ್ರೆಸ್ ಪಕ್ಷದ ಆಚರಣೆ ಇತ್ತು, ಸ್ವಾತಂತ್ರ್ಯ ಆಚರಣೆ ಇತ್ತು. ಅವರ ಹುಟ್ಟಿದ ಹಬ್ಬ ಮೆಂಬರ್ಶಿಪ್ ಡ್ರೈವನ್ನು ಮಾಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಟ್ಟಿ 75 ಲಕ್ಷದ ಮೆಂಬರನ್ನು ತಾವೆಲ್ಲ ಮಾಡಿದ್ರಿ. ಇದು ಈ ದೇಶದಲ್ಲಿ ಒಂದು ಇತಿಹಾಸ. ಈ ದೇಶದಲ್ಲಿ ಇತಿಹಾಸ. ನಾವು ರೈತರಿಗೋಸ್ಕರ ಕೃಷ್ಣೆ ಮಾದಾಯಿ ಕಾವೇರಿ ವಿಚಾರದಲ್ಲಿ ಹೋರಾಟವನ್ನು ಮಾಡಿದು. ಕೋವಿಡ್ ಸಂದರ್ಭ, ಆ ಸಂದರ್ಭದಲ್ಲಿ ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿದು. ಬಿಜೆಪಿಯವರು ಅನುಮತಿ ಕೊಡಲಿಲ್ಲ. ಕೊನೆಗೆ 8 ದಿನ ಆದಮೇಲೆ ನಾವು ವಾಪಸ್ ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ಬಂತು. ನಮ್ಮ ನೀರು ನಮ್ಮ ಹಕ್ಕು ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ವಾಪಸ್ ನಿಲ್ಲಿಸಿ ಮತ್ತೆ ಅದನ್ನು ಕೂಡ ಸಂಗಮದಲ್ಲಿ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಅವರು ಉದ್ಘಾಟನೆಯನ್ನು ಮಾಡಿ ಇವತ್ತು ಏನು ಮೇಕೆದಾಟು ಪಾದಯಾತ್ರೆ ಮಾಡಿದ್ದು ಈ ರಾಜ್ಯದಲ್ಲಿ ಅದು ಒಂದು ಐತಿಹಾಸಿಕವಾದಂಥ ಪುಟ. ಇನ್ನು ಮುಂದಿನ ದಿನದಲ್ಲಿ ಆದರೆ ಏನಾಗಿದೆ, ಬದಲಾವಣೆ ಏನಾಯಿತು, ಯಾವ ರೀತಿ ಹೋರಾಟವನ್ನು ಮಾಡಿದ್ದೇವೆ, ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಎಲ್ಲಿಗೆ ಮುಟ್ಟಿದ್ದೇವೆ ಅಂತೇಳಿ ಮುಂದಿನ ದಿನದಲ್ಲಿ ನಿಮ್ಮ ಹತ್ರ ಅದನ್ನು ಚರ್ಚೆಯನ್ನು ನಾನು ಮಾಡ್ತೇನೆ. ಚಿತ್ರದುರ್ಗದಲ್ಲಿ ಐಕ್ಯತೆ ಸಮಾವೇಶವನ್ನು ಮಾಡಿದು. ಏನು ನಮ್ಮ ಇಂಟರ್ನಲ್ ರಿಸರ್ವೇಷನ್ ಇತ್ತು, ಆ ವಿಚಾರದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಸಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ದುಡಿಬೇಕು ಅಂಥೇಳಿ ಎಲ್ಲರೂ ಕೂಡ ನ್ಯಾಯವನ್ನು ಕೊಡಬೇಕು, ಸರ್ವರಿಗೂ ಸಮಬಾಳು ಸಮಪಾಳು ಅಂಥೇಳಿ ಸಂಕಲ್ಪವನ್ನು ಮಾಡಿ ಕಾರ್ಯಕ್ರಮವನ್ನು ರೂಪಿಸಿ ಅದನ್ನು ಕೂಡ ಇವತ್ತು ಜಾರಿಗೆ ನಾವು ತಂದಿದ್ದೇವೆ. ಹಂಗೆ ಪ್ರತಿ ಹಂತದಲ್ಲೂ ಕೂಡ